ಫಿಲದೆಲ್ಫಿಯ ಸಭೆ ಜೇಷಾಮ್ ಜಬುದರೆ ಅಧ್ಯಾಯ 8. ತೆರೆದ ಬಾಗಿಲನ್ನು ಹೊಂದಿದ್ದ ಸಭೆ. ಪ್ರಕಟಣೆ 3:7-13. ಫಿಲದೆಲ್ಫಿಯ ಸಭೆಯ ದೂತನಿಗೆ ನೀನು ಬರೆಯುವುದೇನೆಂದರೆ, ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚುಕೂಡದಂತೆ ತೆರೆಯುವವನು ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕಾರ್ಯಗಳನ್ನು ಬಲ್ಲೆನು. ನಿನಗಿರುವ ಶಕ್ತಿ ಸ್ವಲ್ಪವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಪಾಲಿಸಿದರಿಂದ ಇಗೋ, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಇಗೋ, ಯೆಹೂದ್ಯರಲ್ಲದಿದ್ದರೂ ಯೆಹೂದ್ಯರೆಂದು ಹೇಳಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳುಕೊಳ್ಳುವಂತೆಯೂ ಮಾಡುವೆನು. ನೀನು ನನ್ನ ಸಹನ ವಾಕ್ಯವನ್ನು ಪಾಲಿಸಿದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರಲಿಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಇಗೋ, ಬೇಗನೆ ಬರುತ್ತೇನೆ. ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಕಟ್ಟುವಿಕೆ. ಸಾರ್ದಿಸ್ ನಗರದ ದಕ್ಷಿಣ ಭಾಗದಲ್ಲಿ ಸುಮಾರು 28 ಮೈಲು ದೂರದ ಅಂತರದಲ್ಲಿ ಫಿಲದೆಲ್ಫಿಯ ನಗರವು ಕಟ್ಟಲ್ಪಟ್ಟಿತು. ಇದು ತುವತೈರ ಪಟ್ಟಣದಂತೆ 2 ಹಳ್ಳಗಳ ನಡುವೆ ಒಂದು ಗುಹೆಯ ಮೇಲೆ ಕಟ್ಟಲ್ಪಟ್ಟಿತು. ಏಷ್ಯಾದ ಒಳಭಾಗದಿಂದ ಸಮುದ್ರದ ದಡದಲ್ಲಿರುವ ರಾಜಮಾರ್ಗದಲ್ಲಿ ಫಿಲದೆಲ್ಫಿಯಾದ ಮೂಲಕವಾಗಿ ಹೋದರೆ ಇದು ಸಿಗುವುದು. ಇದು ಒಂದು ವ್ಯಾಪಾರ ಸ್ಥಳವಾಗಿದೆ. ಇಲ್ಲಿ ಆಗಾಗ್ಗೆ ಭೂಕಂಪವಾಗುವುದರಿಂದ ಅಲ್ಲಿರುವ ಜನರು ಭಯ ಆತಂಕಗಳಿಂದ ಜೀವಿಸುತ್ತಿದ್ದರು. 2ನೆಯ ಅಟ್ಲಾಸ್ ಫಿಲದೆಲ್ಫಸ್ ಎಂಬ ಪೆರ್ಗಮದ ಅರಸನು ಫಿಲದೆಲ್ಫಿಯನ್ನು ಸೋಲಿಸಿದನು. ಫಿಲದೆಲ್ಫಿಯ ಎಂದರೆ ಸಹೋದರ ಪ್ರೀತಿ ಎಂದರ್ಥ. ಅಟ್ಲಾಸ್ ಅರಸನು ತನ್ನ ಹಿರಿಯ ಸಹೋದರನ 2ನೆಯ ಮೆನ್ನಸ್ ಮೇಲಿಟ್ಟಿದ್ದ ಪ್ರೀತಿಯ ನಿಮಿತ್ತ ಆ ಊರಿಗೆ ಫಿಲದೆಲ್ಫಿಯ ಎಂದು ಹೆಸರಿಟ್ಟಿದ್ದನು. ಇವನು ಸಹ ಪೆರ್ಗಮದ ಅರಸನಾಗಿದ್ದನು. ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಈ ಪಟ್ಟಣವು ಭೂಕಂಪದಿಂದ ನಾಶವಾದ ನಂತರ ತಿಬೇರಿಯದ ಅರಸನಿಂದ ತಿರುಗಿ ಕಟ್ಟಲ್ಪಟ್ಟಿತು. ಇದು ಒಂದು ಸುಂದರವಾದ ನಗರವಾಗಿರುವುದರಿಂದ ಆದಿಕಾಲದ ಬರಹಗಾರರು ಇದನ್ನು ಚಿಕ್ಕ ಅಥೆನ್ಸ್ ಎಂದು ಕರೆದರು. ನಂತರದಲ್ಲಿ ಬಂದ ಅರಸನು ಇದನ್ನು ಸೆರೆಹಿಡಿದನು. ಈಗ ಅದೇ ಸ್ಥಳದಲ್ಲಿ ಆಲಾಸೇಯಿರ್ ಎಂಬ ಹೆಸರಿನಲ್ಲಿ ಫಿಲದೆಲ್ಫಿಯ ನಗರವು ತಲೆದೋರಿತು. ಒಂದು ಚಿಕ್ಕ ಹಳೆಯ ಗೋಡೆಗಳು ಕ್ರೈಸ್ತ ಸಭೆಯ ಒಡೆದ ಭಾಗಗಳನ್ನು ಬಿಟ್ಟರೆ ಇನ್ನು ಯಾವ ಗುರುತುಗಳು ಅಲ್ಲಿಲ್ಲ. 1ನೇ ಶತಮಾನದಲ್ಲಿ ಒಂದು ಕ್ರೈಸ್ತ ಸಭೆಯು ಅಲ್ಲಿತ್ತು. ಅದರ ಗುರುತಾಗಿ ಸಾಕ್ಷಿಯಾಗಿ ಯೆಹೋವನ ಪತ್ರವಿತ್ತು. 1 ಪರಿಶುದ್ಧವುಳ್ಳವನು, 2 ಸತ್ಯವಂತನು, 3 ದಾವೀದನ ಬೀಗದ ಕೈಯುಳ್ಳವನು, 4 ಮುಚ್ಚುವುದಕ್ಕೂ ತೆರೆಯುವುದಕ್ಕೂ ಅಧಿಕಾರ ಉಳ್ಳವನು ಎಂದು ತನ್ನನ್ನು ಯೇಸು ಫಿಲದೆಲ್ಫಿಯ ಸಭೆಗೆ ಪರಿಚಯಿಸಿಕೊಳ್ಳುತ್ತಾನೆ. ಹೊಗಳಿಕೆ. ಈ ಸಭೆಗೆ ಯೇಸುವಿನ ಗದರಿಕೆ ಏನೂ ಇಲ್ಲ, ಬದಲಾಗಿ ಹೊಗಳಿಕೆ ಮಾತ್ರವೇ ಇತ್ತು. ಇದರಿಂದಾಗಿ ಫಿಲದೆಲ್ಫಿಯ ಸಭೆಯು ಒಂದು ಒಳ್ಳೆಯ ಸಭೆಯಾಗಿಯೂ ವಾಕ್ಯವನ್ನು ಕೈಕೊಂಡ ಸಭೆಯಾಗಿಯೂ ಇತ್ತೆಂಬುದಾಗಿ ಸತ್ಯವೇದದಲ್ಲಿ ಹೇಳಿಯದೆ. ಆತ್ಮದಲ್ಲಿ ಆಜ್ಞೆಯಾಗಿ ಆ ಸಭೆಯವರು ಇದ್ದರು. ಫಿಲದೆಲ್ಫಿಯ ಸಭೆಯು ಅತಿ ದೊಡ್ಡ ಸಭೆಯಾಗಿ ಇಲ್ಲದಿದ್ದರೂ ಅಲ್ಲಿದ್ದ ಮಕ್ಕಳು ವಿಶ್ವಾಸಿಗಳಾಗಿದ್ದರು, ನಂಬಿಗಸ್ತರಾಗಿದ್ದರು. ಅವರು ಅಲ್ಪ ಬಲವುಳ್ಳರಾಗಿದ್ದರು ಎಂದು ಸತ್ಯವೇದದಲ್ಲಿ ಓದುವವರಾಗಿದ್ದೇವೆ. ಆದರೂ ನನ್ನ ವಾಕ್ಯವನ್ನು ಕೈಕೊಂಡು ನಡೆದುದರಿಂದ ತೆರೆದ ಬಾಗಿಲನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆಂದು ಯೇಸು ಅನ್ನುತ್ತಾನೆ. ಸ್ವಲ್ಪ ಬಲವನ್ನು ನಿಮಗೆ ಹೆಚ್ಚು ಮಾಡುತ್ತೇನೆ. ಈ ಅಲ್ಪ ಬಲದಿಂದಲೇ ನೀವು ಅಧಿಕ ಕಾರ್ಯಗಳನ್ನು ಮಾಡುವಿರೆಂದು ಆಲೋಚನೆ ಹೇಳುತ್ತಾನೆ. ತೆರೆದ ಬಾಗಿಲು.
ಎಂಬುದು ನಾವು ಒಳಗೆ ಹೋಗಲು ಒಂದು ಸಂದರ್ಭ, ಒಳಗೆ ಹೋಗಲು ಅಪ್ಪಣೆ ಕೊಡುವಂಥದ್ದು ಆಗಿದೆ. ಅಪೊಸ್ತಲನಾದ ಪೌಲನು ಅಂತಿಯೋಕ್ಯದಲ್ಲಿ ಅನ್ಯಜಾತಿಯವರಿಗೆ ಸುವಾರ್ತೆ ಸಾರಲು ನಂಬಿಕೆಯ ಬಾಗಿಲನ್ನು ತೆರೆದನೆಂದು ಹೇಳುತ್ತಾನೆ. ಅಪೊಸ್ತಲ ಕೃತ್ಯ 14:27. ಎಫೆಸದಲ್ಲಿಯೂ ಕಾರ್ಯಕ್ಕೆ ಅನುಕೂಲವಾದ ಮಹಾ ಸಂದರ್ಭವು ನನಗುಂಟು ಎಂದು ಪೌಲನು ಹೇಳುತ್ತಾನೆ. 1 ಕೊರಿಂಥ 16:9. ಸಭೆಯ ಚರಿತ್ರೆಯಲ್ಲಿ ಫಿಲಡೆಲ್ಫಿಯಾದ ಕಾಲಗಳು ಬಹು ಮುಖ್ಯವಾದುದು, ಏಕೆಂದರೆ ಅದು ದೇವರ ವಾಕ್ಯಕ್ಕೆ, ವಿಶೇಷವಾಗಿ ದಾನಿಯೇಲನ ಪ್ರಕಟಣೆ ಪುಸ್ತಕದಲ್ಲಿರುವ ಪ್ರವಾದನೆಗಳಿಗೆ ಕಿವಿಗೊಟ್ಟು ಮುಖ್ಯತ್ವ ಕೊಟ್ಟಿದೆ. ದೇವರ ವಾಕ್ಯಕ್ಕೆ ಕಿವಿಗೊಟ್ಟರೂ ಅದನ್ನು ಕೈಗೊಳ್ಳುವುದು ಬಹು ಮುಖ್ಯವಾದುದು. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. 2 ಪೇತ್ರ 1:19. ಕಾರಣ ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ. ನಿನ್ನ ಕೃಪೆ, ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದಿ. ಫಲ, ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆ ಮಾಡುವೆನು. ಪ್ರಕಟಣೆ 3:9 ಅಂದನು. ಈ ಸೈತಾನನ ಗುಂಪಿನವರು ಯಾರು? ಆ ಕಾಲದಲ್ಲಿ ಯೆಹೂದ್ಯರು, ವಿಶೇಷವಾಗಿ ಫರಿಸಾಯರು, ಸದ್ದುಕಾಯರು ದೇವಾಲಯದಲ್ಲಿ ಗುಂಪು ಕೂಡಿ ಮಾತಾಡುವುದು ಅವರ ಅಭ್ಯಾಸವಾಗಿತ್ತು. ಹಾಗೆ ಮಾತನಾಡುವಾಗ ಅವರು ಕ್ರೈಸ್ತರಿಗೆ ವಿರೋಧವಾಗಿ ಕಾರ್ಯಗಳನ್ನು ರೂಪಿಸುವುದು ಅವರಿಗೆ ಅಭ್ಯಾಸವಾಗಿತ್ತು. ಆದುದರಿಂದ ಈ ಯೆಹೂದ್ಯರ ಆಲಯವು ಸೈತಾನನ ಆಲಯವಾಗಿತ್ತು. ಹಾಗೆ ಕ್ರೈಸ್ತರಿಗೆ ವಿರೋಧವಾಗಿ ಕೆಟ್ಟದ್ದನ್ನು ಮಾಡುವ ಯೆಹೂದ್ಯರಿಗೆ ಸುವಾರ್ತೆಯನ್ನು ಕೇಳುವ ಅವಕಾಶವನ್ನು ಕರ್ತನು ಕಲ್ಪಿಸಿದನು. ಅದನ್ನು ಕೇಳಿದ ಅನೇಕರು ರಕ್ಷಿಸಲ್ಪಟ್ಟರು. ಇನ್ನೂ ಮೇಲೂ ಅನೇಕರು ರಕ್ಷಿಸಲ್ಪಡುವರು. ಈ ಅವಕಾಶಗಳನ್ನು ಕೊಡುವವನು ಯೇಸು ಕ್ರಿಸ್ತನೇ. ಇತರರು ನಮ್ಮನ್ನು ಕಷ್ಟಕ್ಕೊಳಪಡಿಸುವಾಗ ನಾವು ತಾಳ್ಮೆಯಿಂದ ಸಹಿಸಿದರೆ ನಾವು ಅವರ ಮುಂದೆ ಒಳ್ಳೆಯ ಸಾಕ್ಷಿಗಳಾಗಿರಲು ಸಾಧ್ಯ. ಅವರು ತಮ್ಮ ತಪ್ಪುಗಳನ್ನು ತಿಳಿದುಕೊಂಡು ರಕ್ಷಣೆ ಹೊಂದಲು ನಾವು ಅವರಿಗೆ ಒಂದು ಅವಕಾಶ ಕೊಡುತ್ತೇವೆ. ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿ ಬಗ್ಗಿ ಬರುವರು. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ ಕೆಳಗೆ ಅಡ್ಡಬಿದ್ದು ನೀನು ಯೆಹೋವನ ಪಟ್ಟಣ, ಇಸ್ರೇಲಿನ ಸದಮಲ ಸ್ವಾಮಿ ಚಿಯೋನ್ ಎಂದು ಕೊಂಡಾಡುವರು. ಯೆಶಾಯ 60:14 ಎಂದು ಸತ್ಯವೇದದಲ್ಲಿ ಹೇಳಿದೆ. ನಮ್ಮ ಹೃದಯದಲ್ಲಿ ಹುಟ್ಟುವ ದೇವ ಪ್ರೀತಿಯು ದೇವರ ವಾಕ್ಯದ ಬಲದಲ್ಲಿ ಲೋಕವನ್ನು ಎದುರಿಸಿ ನಿಲ್ಲಲು ಶಕ್ತವಾದುದಾಗಿದೆ. ನಮ್ಮ ದುಃಖ, ಕಷ್ಟ, ವೇದನೆಗಳಲ್ಲಿಯೇ ನಮ್ಮ ಜೀವನವನ್ನು ಕಳೆಯದ ಹಾಗೆ ಅವುಗಳನ್ನು ನಮ್ಮ ಪ್ರೀತಿಯ ಕರ್ತನು ಬಂದು ಜಜ್ಜಿ ಹಾಕುವನು. ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲವನ್ನು ಹಚ್ಚುವುದು ಮಾತ್ರವಲ್ಲ, ನೀತಿ ವೃಕ್ಷಗಳು ಎಂಬ ಬಿರುದನ್ನು ಕೊಡುತ್ತಾನೆ. ಯೆಶಾಯ 61:3. ಇದು ಸೇನಾಧೀಶ್ವರನ ವಾಗ್ದಾನವಾಗಿದೆ. ಮಾತ್ರವಲ್ಲದೆ ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡಿದ್ದಾನೆ. ಯೆಶಾಯ 61:7. ಜಯ ಹೊಂದಿದವರಿಗೆ ಯೇಸು ವಿಶೇಷವಾದ ವಾಗ್ದಾನಗಳನ್ನು ಕೊಡುತ್ತಾನೆ. ಅವರನ್ನು ದೇವರ ಆಲಯದಲ್ಲಿ ಯಾಜಕರನ್ನಾಗಿ ಮಾಡುತ್ತಾನೆ. ಜಯ ಹೊಂದಿದವರನ್ನು ಸಭೆಯ ಆಧಾರ ಸ್ತಂಭಗಳನ್ನಾಗಿ ಮಾಡುತ್ತಾನೆ. ಆದುದರಿಂದ ಅವರು ತೆಗೆಯಲ್ಪಡುವುದೇ ಇಲ್ಲ. ಯೇಸು ಕೊಡುವ ನಿತ್ಯ ಜೀವದಲ್ಲಿ ಅವರು ಸೇರುವರು. ಫಿಲಡೆಲ್ಫಿಯಾದ ಮಕ್ಕಳು ಭೂಕಂಪದ ಭಯದಿಂದ ಯಾವಾಗಲೂ ನಡುಗುತ್ತಿದ್ದರು. ನಿತ್ಯ ಜೀವದ ಸಂರಕ್ಷಣೆಯ ಮಾತುಗಳು ಅವರಿಗೆ ಆದರಣೆಯನ್ನು ಉಂಟು ಮಾಡುತ್ತಿದ್ದವು. ಅದರೊಂದಿಗೆ ಇನ್ನೂ 3 ಕಾರ್ಯಗಳನ್ನು ಮಾಡುವೆನೆಂದು ಕರ್ತನು ಅವರಿಗೆ ವಾಗ್ದಾನ ಮಾಡಿದನು. ನನ್ನ ದೇವರ ಹೆಸರು, ಇದು ದೇವರ ಗುಣಾತಿಶಯಗಳನ್ನು ಹೊಂದುವವರಾಗಿರುವರೆಂದು, ದೇವರಿಗೆ ಸ್ವಂತವಾದವರೆಂದು, ದೇವರ ರಾಜ್ಯಕ್ಕೆ ಬಾಧ್ಯಸ್ಥರೆಂದು ತೋರಿಸುವುದು. ದೇವನಗರದ ಹೆಸರು,
ಹೊಸ ಯೆರೂಸಲೇಮ್ ದೇವರ ರಾಜ್ಯದ ಮುಖ್ಯ ನಗರವಾಗಿದೆ. ಈ ನಗರದ ಪ್ರಜೆಗಳಾಗಿರುವವರು ಉನ್ನತವಾದ ಪರಮ ಯೆರೂಸಲೇಮಿನ ಕುಡಿಗಳು ಎಂಬ ಹೆಸರನ್ನು ಹೊಂದುವರು. ನನ್ನ ಹೊಸ ಹೆಸರು ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಿಗೂ ಒಂದು ಹೊಸ ಹೆಸರನ್ನು ಕೊಡುವನು. ಅವುಗಳು ದೇವರನ್ನು ಮಹಿಮೆಪಡಿಸುವಂಥ ಅರ್ಥವನ್ನು ಹೊಂದಿರುವ ಹೊಸ ಹೆಸರುಗಳಾಗಿರುವವು. ಅದು ಮಾತ್ರವಲ್ಲ, ಫಿಲದೆಲ್ಫಿಯಾದ ಕ್ರೈಸ್ತರಿಗೆ ಬರಲಿಕ್ಕಿರುವ ಉಪದ್ರವಗಳಲ್ಲಿ ನಾನು ಅವರನ್ನು ತಪ್ಪಿಸಿ ಕಾಪಾಡುವೆನೆಂದು ಯೇಸು ವಾಗ್ದಾನ ಮಾಡಿದ್ದಾನೆ. ಈ ಉಪದ್ರವದ ಕಾಲಗಳ ವಿಷಯವನ್ನೇ ದಾನಿಯೇಲನ ಪುಸ್ತಕದಲ್ಲಿ ಬರೆದಿದೆ. ಆಪತ್ಕಾಲವೆಂದು ಬರೆದಿದೆ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಹೇಳುವನು. ಮೊಟ್ಟಮೊದಲು ಜನಾಂಗವು ಉಂಟಾದನಿಂದ ಅಂದಿನವರೆಗೆ ಸಂಭವಿಸದಂಥ ಸಂಕಟವು ಸಂಭವಿಸುವುದು. ದಾನಿಯೇಲ 12:1 ಅಂದನು. ಅದು ಮಾತ್ರವಲ್ಲ, ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಪ್ರಕಟಣೆ 3:10 ಎನ್ನುತ್ತಾನೆ. ಕಾಪಾಡುವೆನು ಎಂಬ ವಾಗ್ದಾನವನ್ನು ಏನೆಂದು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಶೋಧನೆಯ ಸಮಯವು ಬರುವುದಕ್ಕೆ ಮೊದಲೇ ಫಿಲದೆಲ್ಫಿಯ ಕ್ರೈಸ್ತರನ್ನು ಲೋಕದಿಂದ ತೆಗೆದುಕೊಳ್ಳುವುದಿಲ್ಲ, ಬದಲಾಗಿ ಅವರನ್ನು ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆನ್ನುವುದೇ. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಯೆಹೋವನ 17:15 ಎಂದು ಸತ್ಯವೇದ ವಾಕ್ಯವು ಹೇಳುತ್ತದೆ. ಲೋಕದ ಅಂತ್ಯದಲ್ಲಿ ಯೇಸುವಿನ 2ನೇ ಬರೋಣಕ್ಕೆ ಮೊದಲು ಈ ಶೋಧನೆಯ ಕಾಲವು ಬರುತ್ತದೆ. ಪುಸ್ತಕಗಳು ತೆರೆಯಲ್ಪಡುತ್ತವೆ. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು, ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿತ್ಯ ತಿರಸ್ಕಾರಗಳನ್ನು ಹೊಂದುವರು. ದಾನಿಯೇಲ 12:2. ಸುರ್ಮ ಸಭೆಯವರನ್ನು ಕುರಿತು ನಾವು ನೋಡುವಾಗ 10 ದಿನಗಳ ಕಾಲ ನಿಮಗೆ ಸಂಕಟವಿರುವುದು ಎಂದು ಓದಿದೆವು. ಈ ಉಪದ್ರವ ಕಾಲದಲ್ಲಿ ಮರಣದ ಪರ್ಯಂತರವೂ ನಾವು ನೀತಿವಂತರಾಗಿರಬೇಕೆಂದು ಹೇಳಿದ್ದಾನೆ. ವಿಶ್ವಾಸಿಗಳಲ್ಲಿ ಕೆಲವರು ಮರಣಕ್ಕೆ ತುತ್ತಾಗುವರು ಎಂದನು. ತುವತೈರ ಸಭೆಯವರಿಗೆ ಒಂದು ಉಪದ್ರವ ಕಾಲವನ್ನು ನಾವು ನೋಡಿದೆವು. ಈ ಉಪದ್ರವ ಕಾಲವು ಇಜಬೇಲಳ ಗುಂಪಿನವರಿಗೆ ಉಂಟಾಗುವ ದಂಡನೆ. ಆದುದರಿಂದ 7 ಸಭೆಗಳಿಗೆ ಹೇಳಲ್ಪಟ್ಟಿರುವ ಮಾತುಗಳಲ್ಲಿ 3 ವಿಧವಾದ ಉಪದ್ರವ ಕಾಲ ಇಲ್ಲವೇ ಆಪತ್ಕಾಲಗಳ ಕುರಿತು ಹೇಳಲ್ಪಟ್ಟಿದೆ. ಸುರ್ಮ ಸಭೆಯ ಉಪದ್ರವ ಕಾಲ, ವಿಶ್ವಾಸಿಗಳು ಮರಣವನ್ನು ಸಂಧಿಸುವರು. ತುವತೈರ ಸಭೆಯವರಿಗಾದ ದಂಡನೆ, ಇಜಬೇಲಳ ಗುಂಪಿನವರು ದಂಡಿಸಲ್ಪಟ್ಟು ಕಷ್ಟ ಸಂಕಟಗಳಿಗೆ ಒಳಗಾಗುವರು. ಲೋಕದ ಅಂತ್ಯದಲ್ಲಿ ಉಪದ್ರವ ಕಾಲಗಳು. ಈ ಉಪದ್ರವ ಕಾಲದಲ್ಲಿ ಇಡೀ ಲೋಕವೇ ಶೋಧನೆಗೆ ಒಳಗಾಗುತ್ತದೆ. ಆದರೆ ದೇವರ ಮಕ್ಕಳು ರಕ್ಷಿಸಲ್ಪಡುವರು. ಈ 3 ವ್ಯತ್ಯಾಸವಾದ ಉಪದ್ರವ ಕಾಲಗಳನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಏಕೆಂದರೆ ಈ 7 ಸಭೆಗಳು ಸಭೆಯ ಚರಿತ್ರೆಯಲ್ಲಿ ಕಾಲಗಳನ್ನು ಸೂಚಿಸುವುದು. ಬರಲಿಕ್ಕಿರುವ ಉಪದ್ರವಗಳಿಂದ ನಾವು ತಪ್ಪಿಸಿಕೊಳ್ಳಲು ಏನು ಮಾಡಬೇಕೆಂಬುದನ್ನು ತಿಳಿದು ನಡೆದುಕೊಂಡರೆ ಜಯವು ನಮ್ಮದೇ. ಯೇಸುವಿನ ವಾಗ್ದಾನಗಳೆಲ್ಲವೂ ಮಕ್ಕಳಿಗೆ ಸ್ವಂತ. ಕಿವಿಯುಳ್ಳವನು, ಅಂದರೆ ದೇವರ ವಾಕ್ಯಗಳನ್ನು ಆಸಕ್ತಿಯಿಂದ ಕೇಳುವವರೆಲ್ಲರಿಗೂ ಈ ವಾಗ್ದಾನಗಳು ಸ್ವಂತ. ನನ್ನ ಸಹನ ವಾಕ್ಯವನ್ನು ನೀನು ಪಾಲಿಸಿದರಿಂದ ಭೂಮಿಯ ಮೇಲೆಲ್ಲ ಬರಲಿಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎಂದು ಹೇಳುತ್ತಾನೆ. ಪ್ರತಿದಿನವೂ ನಮಗೆ ಬರುವ ಶೋಧನೆಗಳನ್ನು ತಾಳ್ಮೆಯಿಂದ ಸಹಿಸಬೇಕು ಎಂದು ಯೇಸು ಹೇಳುತ್ತಾನೆ. ಈಗ ನಾವು ಚಿಕ್ಕ ಶೋಧನೆಗಳನ್ನು ಸಹಿಸಿಕೊಂಡರೆ ದೊಡ್ಡ ಶೋಧನೆಗಳು ಬರುವಾಗ ನಿಶ್ಚಯವಾಗಿಯೂ ಯೇಸು ನಮಗೆ ಸಹಾಯ ಮಾಡುತ್ತಾನೆ. ಇದು ದೃಢವಾದ ವಾಗ್ದಾನವಾಗಿದೆ. ಸತ್ಯವೇದದಲ್ಲಿ ಯೋಸೇಫನ ಜೀವನವನ್ನು ಕುರಿತು ಸ್ವಲ್ಪ ಧ್ಯಾನಿಸೋಣ. ಚಿಕ್ಕ ಪ್ರಾಯದಲ್ಲಿಯೇ ಅವನ ಸಹೋದರರು ಅವನನ್ನು ದ್ವೇಷಿಸಿದರು, ಗುಂಡಿಯಲ್ಲಿ ಹಾಕಿದರು, ಕೊಲೆ ಮಾಡಲು ಪ್ರಯತ್ನಿಸಿದರು. ಅವನನ್ನು 20 ರೂಪಾಯಿಗಳಿಗೆ ಮಾರಿದರು. ಐಗುಪ್ತ ದೇಶದಲ್ಲಿ ಅವನಿಗೆ ನೆಮ್ಮದಿ ಸಿಕ್ಕಿತೆ?
ಇಲ್ಲ, ಪೋಟಿಫರನ ಮನೆಯಲ್ಲಿ ಅನ್ಯಾಯವಾಗಿ ತಪ್ಪಿ ಹೊರಿಸಲ್ಪಟ್ಟನು, ಸೆರೆಮನೆಯಲ್ಲಿ ಹಾಕಲ್ಪಡುತ್ತಾನೆ. ಅವನಾದರೂ ಎಲ್ಲ ಶೋಧನೆಗಳನ್ನು ತಾಳ್ಮೆಯಿಂದ ಸಹಿಸಿದನು. ಕರ್ತನನ್ನೇ ನೋಡುತ್ತಿದ್ದನು, ಸ್ವಲ್ಪವೂ ಅವಸರ ಪಡಲಿಲ್ಲ, ಕರ್ತನನ್ನು ದೂಷಿಸಲಿಲ್ಲ. ಎಲ್ಲ ಕಷ್ಟಗಳಲ್ಲಿಯೂ ಕರ್ತನು ನನಗೆ ಸಹಾಯ ಮಾಡುತ್ತಾನೆ ಎಂಬ ನಂಬಿಕೆಯಿಂದ ಜೀವಿಸಿದನು. ದೇವರನ್ನು ಎಡೆಬಿಡದೆ ಸ್ತುತಿಸಿದನು. ಎಷ್ಟೆಷ್ಟು ದೇವರಲ್ಲಿ ನಂಬಿಕೆ ಉಳ್ಳವನಾಗಿದ್ದನು, ಅಷ್ಟಷ್ಟು ದೇವರಿಂದ ಆಶೀರ್ವಾದ ಹೊಂದಿದನು. ಕರ್ತನಾದರೂ ಏಸೋಪನೊಂದಿಗಿದ್ದು ಅವನ ಮೇಲೆ ತನ್ನ ಅಪಾರವಾದ ಕೃಪೆಯನ್ನು ತೋರಿಸಿದನು. ಆದಿಕಾಂಡ 39:21, ಕೀರ್ತನೆ 32:10. ಒಂದು ದೊಡ್ಡ ಕಂಪನಿಯಲ್ಲಿ ಹೇರಳವಾದ ಕೆಲಸಗಾರರು ಕೆಲಸ ಮಾಡುತ್ತಿದ್ದರು. ದಿಢೀರೆಂದು ಆ ಕಂಪನಿಯ ಮ್ಯಾನೇಜರ್ ಅವರನ್ನು ಕಠಿಣವಾಗಿ ನಡೆಸಲು ಆರಂಭಿಸಿದನು. ಕೆಲಸದಾಳುಗಳು ಸಹ ಉದ್ಯೋಗಸ್ಥರು ಮ್ಯಾನೇಜರಿಗೆ ವಯಸ್ಸಾಯಿತು, ಅವರ ಬುದ್ಧಿ ಕೆಟ್ಟು ಹೋಗಿದೆ ಎಂದು ಭಾವಿಸಿದರು. ಇನ್ನು ಕೆಲವರು ಅವರಿಗೆ ಹಣದ ಅಹಂಕಾರ ಜಾಸ್ತಿಯಾಗಿದೆ ಎಂದರು. ಅವರನ್ನು ಶಪಿಸಿದರು. ದಿನ ಕಳೆದ ಹಾಗೆಲ್ಲ ಕಂಪನಿಯಲ್ಲಿ ಕಷ್ಟಗಳು ಅಧಿಕವಾಗಿ, ಕಷ್ಟಗಳನ್ನು ಸಹಿಸಲಾರದೆ ಕೆಲವರು ಕೆಲಸವನ್ನೇ ಬಿಟ್ಟು ಹೋದರು. ಕೆಲವರು ಮ್ಯಾನೇಜರರಿಗೆ ವಿರೋಧವಾಗಿ ತಿರುಗಿಬಿದ್ದರು. ಈ ಮ್ಯಾನೇಜರಿಗೆ ರಿಟೈರ್ಡ್ ಆಗುವ ದಿನ ಬಂತು, ಇವನು ತೊಲಗಿದರೆ ಸಾಕು ಎಂದು ಅವರಿಗೆ ಬೀಳ್ಕೊಡುವ ಸಮಾರಂಭವನ್ನು ಏರ್ಪಾಟು ಮಾಡಿದರು. ಆ ದಿನ ಮ್ಯಾನೇಜರ್ ಮಾತನಾಡಲು ಆರಂಭಿಸಿದರು. ನನ್ನ ಪ್ರೀತಿಯ ಕೆಲಸಗಾರರೇ, ಕೆಲವು ದಿನಗಳಿಂದ ನನ್ನ ಕಾರ್ಯಗಳನ್ನು ಕುರಿತು ನನ್ನನ್ನು ದ್ವೇಷಿಸಿದಿರಿ. ನಾನು ನಾಶವಾಗಬೇಕೆಂದು ಕೆಲವರು ಬಯಸಿದಿರಿ. ನಾನು ಹಾಗೆ ನಿಮ್ಮನ್ನು ತೊಂದರೆಪಡಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿರಿ. ಕಾರಣ ನಾನು ಹೋದ ನಂತರ ತಾಳ್ಮೆಯಿಂದ ಕಾರ್ಯನಿರ್ವಹಿಸುವಂಥ ಒಬ್ಬ ಮ್ಯಾನೇಜರ್ ನಿಮಗೆ ಸಿಗಲಿ ಎಂದು ನಾನು ಆ ರೀತಿ ನಡೆದುಕೊಂಡೇ ಕಂಡು ಹಿಡಿದಿದ್ದೇನೆ. ನಮ್ಮ ಕಂಪನಿಯಲ್ಲಿ ದೊಡ್ಡ ದೊಡ್ಡ ವಿದ್ಯಾವಂತರು ಇದ್ದರೂ ಸಹ ಪದವಿಗೆ ಅವರು ನನಗೆ ಯೋಗ್ಯರಾಗಿ ನಡೆದುಕೊಳ್ಳಲಿಲ್ಲ. ಆದರೆ ಉನ್ನತ ವ್ಯಾಸಂಗ ಮಾಡಿದ್ದರೂ ಆಫೀಸಿನಲ್ಲಿ ಕೆಲಸದಾಳಿನಂತೆ ಆಫೀಸ್ ಬಾಯ್ ಆಗಿ ತಾಳ್ಮೆಯಿಂದಲೂ ದೀನತೆಯಿಂದಲೂ ನಡೆದುಕೊಂಡವನು, ಎಲ್ಲರನ್ನೂ ಪ್ರೀತಿಸುತ್ತಿದ್ದವನು ಆಗಿದ್ದ ವ್ಯಕ್ತಿಯನ್ನೇ ನಾನು ಮ್ಯಾನೇಜರ್ ಪದವಿಗೆ ಆರಿಸಿದ್ದೇನೆ ಎಂದು ಹೇಳಿ ಮುಗಿಸಿ ಕುಳಿತರು. ಅನೇಕರ ಕಣ್ಣುಗಳು ಕೊಳಗಾಳಾಗಿದ್ದವು. ಅಯ್ಯೋ, ನಾನು ತಾಳ್ಮೆಯಿಂದ ಇರಲಿಲ್ಲವಲ್ಲ ಎಂದು ತಲೆ ಚಚ್ಚಿಕೊಂಡರು. ದೇವಮಗುವೆ, ಒಂದು ನಂಬಿಕೆಯಲ್ಲಿ ಸಂತೋಷವಾಗಿರಿ, ಉಪದ್ರವಗಳಲ್ಲಿ ಸೈರಣೆ ಉಳ್ಳವರಾಗಿರಿ, ಪ್ರಾರ್ಥನೆಯಲ್ಲಿ ದೃಢಚಿತ್ತರಾಗಿರಿ. ರೋಮಪುರ 12:12. ಫಿಲಡೆಲ್ಫಿಯ ಸಭೆಯು ಒಂದು ಶ್ರೇಷ್ಠವಾದ ಸಭೆಯೆಂದು ಓದಿದೆವು. ದಾವೀದನ ಬೀಗದ ಕೈಯುಳ್ಳವನು ಎಂದು ಯೇಸು ತನ್ನನ್ನು ಪರಿಚಯಿಸಿಕೊಳ್ಳುತ್ತಾನೆ. ಕಷ್ಟಗಳು, ಉಪದ್ರವಗಳು ನಮ್ಮನ್ನು ಜಯಿಸಲಾರವು, ಅವು ಹಾಗೆಯೇ ಇರುವುದಿಲ್ಲ. ಇದಕ್ಕೆ ಯೆಹೋವನು ನಿನಗೆ ಮೇಲಾಗುವಂತೆ ನಿಶ್ಚಯವಾಗಿ ನಿನ್ನನ್ನು ಬಿಡುಗಡೆ ಮಾಡುವೆನು ಎಂದು ಕರ್ತನು ನಮ್ಮನ್ನು ಬಲಪಡಿಸುತ್ತಾನೆ. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನಾವು ದೇವರ ರಾಜ್ಯವನ್ನು ಪ್ರವೇಶಿಸಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಅದು ಮಾತ್ರವಲ್ಲ, ಸತ್ಯವನ್ನು ಇತರರಿಗೆ ಹೇಳಿ ಅವರನ್ನು ಕರ್ತನಿಗಾಗಿ ಆದಾಯ ಮಾಡೋಣ. ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ. ಕಾಲವನ್ನು ಸದುಪಯೋಗಪಡಿಸೋಣ. ಉಪದ್ರವಗಳು ಬರುವುದಕ್ಕೆ ಮೊದಲೇ ಸಮಯವನ್ನು ಬೆಲೆಯುಳ್ಳದೆಂದು ಉಪಯೋಗಿಸುವುದು ಅವಶ್ಯ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ.
ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.